ನಿದ್ದೆ ಇಲ್ಲದ ಅದೆಷ್ಟೋ ರಾತ್ರಿಗಳು, ಊಟವಿಲ್ಲದ ಅದೆಷ್ಟೋ ದಿನಗಳು. ಈ ಕೃತಿ ಬಿಡುಗಡೆ ಸಮಾರಂಭವನ್ನು ಡಾಕ್ಟರ್ ಬಸು ಬೇವಿನಗಿಡ ಸರ್, ಖ್ಯಾತ ಕಥೆಗಾರರು, ಕವಿಗಳು, ಧಾರವಾಡ ಇವರು ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯರು ಭಾಗಿಯಾಗಬೇಕೆಂದು ವಿನಂತಿ. ಏಳು ಜನ ಆತ್ಮದ ಕನ್ನಡಿ ಎಂಬ ಅದ್ಭುತ ಕೃತಿಯನ್ನು ಬಿಡುಗಡೆಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಡಾಕ್ಟರ್ ಬಸು ಬೇವಿನಗಿಡ ಸರ್ ಅವರಿಂದ ಒಂದೆರಡು ಮಾತುಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ, ಈ ಕಾಲೇಜಿಗೆ ಬರಬೇಕಂತೇಳಿ ಭಾಳ ದಿನದ ಆಸೆ ಇತ್ತು. ಇವತ್ತು ನಾಗೇಶ್ ನಾಯ್ಕ್ ಮತ್ತು ನಮ್ಮ ಡಾಕ್ಟರ್ FD ಗಡ್ಡಿಗೌಡರ್ ಮತ್ತು ಮಲ್ಲಿಕಾರ್ಜುನ್ ಕುಂಬಾರ್ ಮತ್ತು ಶಿವಬಸಯ್ಯ ಪೂಜೆ ಮತ್ತು ಚನ್ನಬಸಯ್ಯ ಪೂಜೆ ಮತ್ತು ಬಸವರಾಜ ಪಟ್ಟಿ ಶೆಟ್ಟಿ ಮತ್ತು ಎಲ್ಲ ಕಾಲೇಜಿನ ಪ್ರಾಧ್ಯಾಪಕರು, ಕಾಲೇಜಿನ ಬಳಗ ಮತ್ತು ನೀವೆಲ್ಲ ಪ್ರಿಯ ವಿದ್ಯಾರ್ಥಿಗಳು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಇಲ್ಲಿಗೆ ಬರಲಿಕ್ಕೆ ಆಗೈತೆ. ಹಾಗಾಗಿ ಇಂಥ ಒಂದು ಬಹಳ ಅಭೂತಪೂರ್ವವಾದ ಅಂದರೆ ಇಷ್ಟೆಲ್ಲ ಒಂದು ಆಸಕ್ತ ವಿದ್ಯಾರ್ಥಿಗಳು ಸೇರಿ ಅವರ ಎದುರು ಒಂದು ಪುಸ್ತಕ ಬಿಡುಗಡೆ ಮಾಡೋದಿದೆಯಲ್ಲ, ಇದು ಬಹಳ ಬಹಳ ಒಂದು ಅದೃಷ್ಟದ ಗಳಿಗೆ ಅಂತೇಳಿ ನನಗೆ ಅನಿಸ್ತದೆ. ಚನ್ನಬಸಯ್ಯ ಪೂಜಾರ ಅವ್ರು ಬಹಳ ಈಸ್ ಎ ಲಕ್ಕಿ ಪರ್ಸನ್. ಯಾಕಂದ್ರೆ ನೋಡಿ, ಇಷ್ಟೆಲ್ಲ ಸೇರಿ ವಿದ್ಯಾರ್ಥಿಗಳ ನಡುವೆ, ತನ್ನ ಸ್ನೇಹಿತರ ನಡುವೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದಿದೆಯಲ್ಲ, ಅದು ಒಂದು ಅದೃಷ್ಟ, ಪುಣ್ಯ ಅಂತ ನಾವೇನು ಹೇಳ್ತೀವಿ ಅಂತದ್ದು. ಹಾಗಾಗಿ ಅದನ್ನ ಮಾಡಲಿಕ್ಕೆ ನಾಗೇಶ್ ನಾಯ್ಕ್ ಅವರು ಒಬ್ಬ ನಮ್ಮ ನಾಡಿನ ಒಬ್ಬ ಒಳ್ಳೆಯ ಕವಿ, ಅವರು ಸ್ವತಃ ಒಂದು ಸಂಸ್ಥೆಯನ್ನು ಸಹೃದಯ ಸಾಹಿತ್ಯ ಪ್ರತಿಷ್ಠಾನ ಅಂತ ಏನು ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನು ಮಾಡಿಕೊಂಡು ಅನೇಕರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತು ಒಬ್ಬ ಕವಿಯಾಗಿ, ವಿಮರ್ಶಕರಾಗಿ ಅವರು ಬೆಳೆದು ಬಂದ ಬಗ್ಗೆ ಕೂಡ ಬಹಳ ಒಂದು ಮೆಚ್ಚುಗೆಯನ್ನು ಗಳಿಸುವಂಥದ್ದು. ನಿರಂತರವಾದ ದುಡಿಮೆ ಅಂದರೆ ಇದಕ್ಕೆ ಏನು ಬೇಕಂದ್ರೆ ಯಾವಾಗ ಕೂಡ ಒಂದು ನಿರಂತರವಾದ ದುಡಿಮೆ ಬೇಕಾಗ್ತದೆ, ನಿರಂತರವಾದ ಶ್ರದ್ಧೆ.
ಅದಿದ್ದಾಗ ಮಾತ್ರ ನಾವೇನಾದ್ರೂ ಜೀವನದಲ್ಲಿ ಬದುಕಿನಲ್ಲಿ ಸಾಧಿಸಬಲ್ಲೆವು ಅನ್ನೋದನ್ನ ಅವರೆಲ್ಲ ತೋರಿಸ್ತಾ ಬಂದಿದ್ದಾರೆ. ಅಂದ್ರೆ ನಾಗೇಶ್ ನಾಯ್ಕ ಎಲ್ಲಿರ್ತಾರ ಅಲ್ಲಿ ಒಂದು ಏನಾರ ಇಂಥ ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ ಆಲ್ಮೋಸ್ಟ್ ಯಾವಾಗಲೂ ಕೂಡ. ಬೆಕ್ಕಿನ ಕನಸಿನಾಗ ಇಲ್ಲಿ ಇರ್ತದೆ ಅದು ಯಾವಾಗಲೂ ಕೂಡ. ಹಾಗೆ ಅವನು ಎಲ್ಲಿ ಒಟ್ಟು ಬೆಕ್ಕ ಯಾವಾಗ ಇಲಿಯಲ್ಲಿ ಹುಡುಕಿರ್ತೈತೆ ಅಂತ, ಇಲ್ಲಿ ಎಲ್ಲೈತಿ ಯಾವಾಗ ತಿನ್ನೋನು ಏನಂತ. ಹಂಗೆ ಅವರು ಕವಿತಾ ಹುಡುಕ್ತಾರೆ. ಕವಿತಾ ಹುಡುಕೋದು ಹೆಂಗೆ, ಕವಿತಾ ಹೆಂಗೆ ಬೆಳಕಿತ್ತವ್ರು ಅಥವಾ ಮಂದಿ ಹೆಂಗೆ ಕೂಡಿಸೋದು, ವಿದ್ಯಾರ್ಥಿಗಳಿಗೆ ಹೆಂಗೆ ನಮ್ಮನ್ನ ಮುಟ್ಟಿಸ್ಬೇಕು. ಹಂಗೆ ಹಂಗೆ ಮತ್ತೆ ಯಾವಾಗಲೂ ನಕ್ಕೊಂತ ಮಾತಾಡೋದು, ಯಾವಾಗಲೂ ಖುಷಿಯಿಂದ ಇರ್ತಾರೆ. ಮೆಲುನಗೆಯ ಸೂಸಿದರೆ ಮಳೆ ಬಂದು ನೆನೆದಂಗ, ಮೆಲುನಗೆಯ ಸೂಸಿದರೆ ಮಳೆ ಬಂದು ನೆನೆದಂಗ, ನೆಲವೆಲ್ಲ ಹಸಿರು ಮುರಿದಂಗ. ನೆಲದಾಗ ಹಸಿರಿದ್ರೆ ಚಲೋ ಅಲ್ಲ, ಮತ್ತೆ ಬರೀ ನೆಲ ತಗೊಂಡಿರ್ಬೋದು. ನೆಲವೆಲ್ಲ ಹಸಿರು ಮುರಿದಂಗ, ಅನುಗಾಲ ಒಲವಿನ ಹಾಲು ಕುಡದಂಗ. ಅಂದ್ರೆ ಅನುಗಾಲ ಯಾವಾಗಲೂ ಕೂಡ ಒಲವಿನ ಒಂದು ಸ್ನೇಹದ ಒಂದು ಮೈತ್ರಿಯ ಅಂತ ನಾವು ಒಂದು ಹಾಲು ಕುಡಿತಾ ಇರ್ಬೇಕು, ಅಂತ ಒಂದು ಸ್ನೇಹವನ್ನ ನಾವು ಯಾವಾಗಲೂ ಗಳಿಸ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶ. ಅಂದ್ರೆ ಈ ಸಾಹಿತ್ಯದ ಉದ್ದೇಶ ಏನು? ಈ ಕವನ ಸಂಕಲನ ಚನ್ನಬಸಯ್ಯ ಪೂಜಾರ್ ಅವರು ಆತ್ಮದ ಕನ್ನಡಿ ಅಂತ ಏನು ಮಾಡಿದಾರಲ್ಲ, ಇದರ ಉದ್ದೇಶ ಏನು ಅಂತಂದ್ರೆ ಮನುಷ್ಯರನ್ನ ಅವರನ್ನು ಮನುಷ್ಯತ್ವದ ಹುಡುಕಾಟ ಅಂತ ಏನೋ ಒಂದು ಸಣ್ಣ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ನೋಡಿ, ಟ್ಯಾಗ್ ಲೈನ್ ಅಂತ ಹಂಗ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಆ ಟ್ಯಾಗ್ ಲೈನ್ ಏನಂದ್ರೆ ಮನುಷ್ಯರನ್ನ ಮುಟ್ಟೋದು, ಪ್ರೀತಿಯನ್ನ ಮುಟ್ಟೋದು. ಎಲ್ಲಿ ಜಗಳ ಇರ್ತದ ಅಲ್ಲಿ ಜಗಳ ತೆಗೆದು ನಾವು ಸ್ನೇಹವನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದು, ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅನ್ನೋದೇ ಅವರ ಉದ್ದೇಶ. ಅಂದ್ರೆ ಎಲ್ಲ ಕವಿತೆಗಳ ಎಲ್ಲ ಸಾಹಿತ್ಯದ ಮೂಲ ಉದ್ದೇಶ ಇದು ಅಂತ. ಹಂಗಾಗಿ ಯಾಕೆ ಚನ್ನಬಸಯ್ಯ ಪೂಜಾರ್ ಆ ಒಂದು ಪುಸ್ತಕ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಎಲ್ಲರೂ ಈಗೆಲ್ಲರೂ ಇಷ್ಟೆಲ್ಲ ನೀವು ಸಾವಿರಾರು ವಿದ್ಯಾರ್ಥಿ ಕೊಡ್ತೀರಿ. ನಮ್ಮ ಗಡ್ಡಿಗೌಡ ಅವರು ಬಂದ್ಮೇಲೆ ಬಹಳಷ್ಟು ಒಂದು ಒಳ್ಳೆಯ ಒಂದು ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆಯನ್ನ ಹುಟ್ಟು ಹಾಕುವಲ್ಲಿ ಅವರ ಕವನ ಸಂಕಲನಕ್ಕೆ ನಾವೊಂದು ಮುನ್ನುಡಿ ಬಂದಿದ್ದೇವೆ. ಅಂದ್ರೆ ಅವರು ಬಹಳ ಜನಪದವನ್ನು ಬಹಳ ಚಂದ ಅವರ ಏನಂತಲ್ಲ ಅಗ್ದಿ ಜನಪದವನ್ನು ಬಹಳ ಚಂದ ಇದು ಮಾಡ್ತಾರೆ. ನೆಲದಾಗ ಗಿಡ ಚೆಲುವ, ನೆಲದಾಗ ಗಿಡ ಚೆಲುವ, ನೆಲ ಬರೀ ನೆಲ ಇದ್ರೆ ಚಲೋ ಅಲ್ಲ, ಗಿಡ ಇರ್ಬೇಕು. ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ಅದು ಮಾವಿನ ಗಿಡ ಇದ್ರೆ ಇನ್ನೂ ಚಲೋ. ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ಹಕ್ಕಿ ಪಕ್ಕಿಯಾಗ ಗಿನಿ ಚೆಲುವ. ಹಕ್ಕಿ ಪಕ್ಷಿ ಬೇಕಾಸಿರ್ತಾವಲ್ಲ, ಗಿನಿ ಚಂದ ಕಾಣ್ತದಲ್ಲ, ಅದ್ರ ಬಣ್ಣ ಹಸಿರು ಬಣ್ಣ ಕೆಂಪು ಕೊಕ್ಕು. ಹಕ್ಕಿ ಪಕ್ಕಿಯಾಗ ಗಿನಿ ಚೆಲುವ, ಮ್ಯಾಲಿನ ಚಿಕ್ಕಿಯಾಗ ಚೆಲುವ ಚಂದ್ರಾಮ. ಹಂಗ ಇವ್ರು ಗಡ್ಡಿಗೊಂಡ್ರೆ ಚಂದ್ರಾಮ ಇದ್ದಾಗಂತ. ಅವ್ರು ದೊಡ್ಡ ಚಂದ್ರ, ಚನ್ನಬಸಯ್ಯ ಪೂಜಾರ ಸಣ್ಣ ಚಂದ್ರ. ಆದ್ರೆ ಯಾವಾಗ ಕೂಡ ಹಿಂಗೆ ನೋಡಿ ಇಂಥ ಒಂದು ಈ ಕಾಲೇಜಿನಲ್ಲಿ ನಾಗೇಶ್ ನಾಯ್ಕ ಅವರು ನೋಡಿ ಈ ಕಾಲೇಜಿನಲ್ಲಿ ಮಾಡೋದು ಕೂಡ ಬಹಳ ಇದು ಮಹತ್ವ ಅಂತ. ಯಾಕಂದ್ರೆ ಒಂದು ಬೆಳೆಯುತ್ತಿರುವ ಹೃದಯಗಳನ್ನ ಅಥವಾ ಅರಳುತ್ತಿರುವ ಹೃದಯಗಳನ್ನ ಮುಟ್ತಾ ಇದ್ದೀವಿ ಅಲ್ವಾ. ಅಂದ್ರೆ ಎಲ್ಲೆಲ್ಲೋ ಹೋಗಿ ಮಾಡೋಕ್ಕಿಂತ ಅವರು ಈಗ ಅವರಲ್ಲಿ ಒಂದು ಇಂಥ ಒಂದು ಆ ಬೀಜಗಳನ್ನ ಹಾಕಿದ್ರೆ, ಅವೊಂದು ಸಾಹಿತ್ಯದ ಬೀಜಗಳನ್ನು ನೆಟ್ಟರೆ ಅವನು ದೊಡ್ಡ ವೃಕ್ಷ ಆಗೋದ್ರಲ್ಲಿ, ದೊಡ್ಡ ಮರ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂದ್ರೆ ಸಾಹಿತ್ಯ ಪ್ರತಿಷ್ಠಾನದ ಮೂಲಕ ನೀವು ಅದನ್ನ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅಂದ್ರೆ ಎಷ್ಟೇ ಕಷ್ಟ ಆಗ್ತದೆ ಅದಕ್ಕೆ. ಭಕ್ತಿ ಎಂಬುದ ಮಾಡಬಾರದು, ಕರಗಸದಂತೆ ಹೋಗುತ್ತಾ ಕೊಯ್ಯೋದು, ಬರುತ್ತಾ ಕೊಯ್ಯೋದು. ಅಂದ್ರೆ ಒಂದು ಇದು ಬರೀ ಈಸಿ ಎಲ್ಲ ಮಾಡೋದಿದ್ದು, ಇದು ಪುಸ್ತಕ ಮಾಡೋದು, ಕಾರ್ಯಕ್ರಮ ಮಾಡೋದು ಎಲ್ಲರಿಗೂ ಬಹಳ ಕಷ್ಟದ ಕೆಲಸ. ಪ್ರಿನ್ಸಿಪಾಲ್ ಕಷ್ಟ, ನಾಗೇಶ್ ನಾಯ್ಕ ಅವ್ರ ಕಷ್ಟ, ಚನ್ನಬಸಯ್ಯ ಕಷ್ಟ, ನನಗೆ ಎಲ್ಲರಿಗೂ ಕಷ್ಟ ಇರ್ತದೆ. ಆದ್ರೆ ಅಂತ ಕಷ್ಟಗಳ ನಡುವೆ ಒಂದು ಕರ್ಕಸ್ ಹೋಗು ಮುಂದೆ ಹೋಗ್ತದ, ಬರೋ ಮುಂದೆ ಹೋಗ್ತದೆ. ಅಂದ್ರೆ ಎಷ್ಟೋ ರಾತ್ರಿಗಳಲ್ಲಿ ನಿದ್ದೆ ಇಲ್ಲದೆ ದೇವ ಬರ್ಡ್ ದ ಮಿಡ್ ನೈಟ್ ಆಯಿಲ್ ಅಂದ್ರೆ ನಾವು ರಾತ್ರಿ ಕಣ್ಣಾಗ ಎಣ್ಣೆ ಹಾಕೊಂಡು ಮಾಡ್ಯಾರ ಜಾತಕರು. ಅಂದ್ರೆ ಆ ರೀತಿ ಅಂದ್ರೆ ಅಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಾವು ಎಷ್ಟೋ ತ್ಯಾಗ ಮಾಡ್ಬೇಕಾಗ್ತದೆ, ಮನ್ಯಾಗ ಬಯಸ್ಕೋಬೇಕಾಗ್ತದೆ, ಏನೋ ಬಡತನ ಇರ್ತದೆ, ಏನೋ ಇರ್ತದೆ. ಅದೆಲ್ಲ ಮೀರಿ ಇದನ್ನು ಮಾಡೋದಿರುತ್ತಲ್ಲ, ಅದು ಬಹಳ ಮುಖ್ಯ. ಸಂಜೆ ಮುಂಜಾನೆ ಬೇಂದ್ರೆ ಒಂದು ಮಾತಿದೆ, ಸಂಜೆ ಮುಂಜಾನೆ ಎಂದಾರ ಒಂದಿನ, ಎಂದಾರ ಒಂದಿನ, ಸಂಜೆ ಮುಂಜಾನೆ ಎಂದಾರ ಒಂದಿನ ಅಲಕ್ನಂತ ನಿಮ್ಮ ಮುಂದೆ ಬರ್ತೀನಿ. ಅಲಕ್ನಂತ ನೋಡಿ ಆ ಶಬ್ದ, ಅದು ಶಿಶ್ನ ಶರೀಫರಲ್ಲಿ ಉಪಯೋಗ ಆಗಿತ್ತು ಆ ಶಬ್ದ. ಅಲಕ್ನಂತ ನಿಮ್ಮ ಮುಂದೆ ಬರ್ತೇನೆ, ಆವಾಗ
ಬೊಕ್ಸಿ ತುಂಬ ಭಕ್ತಿ ಇಟ್ಕೊಂಡು ಅಕ್ಷಿ ಬಾಗಿಲಿಗೆ ಬರ್ರಿ ಕುದುರೆಯವರು ಅಂದ್ರು ಅಂತ. ಹೌದು, ಆ ಕುದುರೆಯವರೇ ಕಿವಿ ಮಾತು ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಏನಾಗ್ತದೆ, ಅವ್ರಿಗೆ ಊರಾಗ ಹಾಶ್ ಹೋಗ್ತಿರ್ತಾರೆ ನೇಸರಿಗೆ ಊರಾಲೆ. ಅವಾಗ ಅವ್ರಿಗೆ ಇವ್ರು ನೇಸರಿಗೆ ಊರವ್ರು ಏನ್ ಹೇಳ್ತಾರೆ, ಕುದುರೆಯವ್ರ ನಮ್ಮಲ್ಲಿ ಸ್ವಲ್ಪ ಬಂದು ಹೋಗ್ರಿ ನೀವು ಅಂತ ಹೇಳಿ. ಒಂದು ಅವ್ರೇನಂದ್ರೆ ಇಲ್ಲ ನಮ್ಮ ಮತ್ತೆ ಮುಂದಿನ ಬೆಳಗಾವ್ ಹೋಗ್ಬೇಕು, ಆಮೇಲೆ ಆ ಕಡೆ ಇನ್ನೂ ಪುನಃ ಹೋಗ್ಬೇಕು, ಅಲ್ಲಿ ಬೇರೆ ಬೇರೆ ಕಡೆ ಹೋಗುದಿದೆ, ಅದಕ್ಕೆ ನೀವು ಅಕ್ಷಿ ಬಾಗಿಲಿಗೆ ಬರ್ರಿ, ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ, ಬಸ್ ಸ್ಟ್ಯಾಂಡ್ ಕಡೆ ಅಲ್ಲೇ ಭೇಟಿ ಆಗೋನು, ಅಲ್ಲೇ ಭೇಟಿಯಾಗಿ ನೀವು ಒಳ್ಳೆ ಮನೆಗೆ ಹೋಗ್ರಿ, ನಾನು ನಮ್ಮ ಕಡೆ ಹೋಗ್ತೇನೆ. ಅವಾಗ ಬರ್ಬೇಕಾದ್ರೆ ನೀವು ಹಂಗ ಬರಕ್ ಹೋಗ್ಬೇಡಿ, ಬರ್ಬೇಕಾದ್ರೆ ಸುಮ್ ಬರ್ಬೇಡ್ರಿ. ನೀವು ಬರ್ಬೇಕಾದ್ರೆ ಭಕ್ತಿ ಇಟ್ಕೊಂಡು ಬರ್ರಿ, ಬೊಕ್ಸಿ ತುಂಬಾ ಭಕ್ತಿ ಇಟ್ಕೊಂಡು ಬರ್ಬೇಕು. ನಿಮ್ಮ ಬೊಕ್ಸಿ ಒಳಗೆ ನಮಸ್ಕಾರ ಏನ್ ಮಾಡ್ತೀರಲ್ಲ, ನಮಸ್ಕಾರ ಮಾಡಿದ್ರೆ ಅದ್ರಾಗ ನೀವು ಭಕ್ತಿ ತುಂಬಿದ ನಮಸ್ಕಾರ ಮಾಡಿದ್ರೆ ಮಾತ್ರ ನಿಮ್ಮ ಭೇಟಿ ಒಂದು ಸಾರ್ಥಕ ಆಗ್ತೈತಿ. ಇಲ್ಲ ಸುಮ್ಮನೆ ಬರೋದು, ಸುಮ್ಮನೆ ಭೇಟಿ ಆಗೋದು ಅದೇ ಉಪಯೋಗ ಆಗಂಗಿಲ್ಲ ಅಂತ ಅನ್ನುವಂಥ ಮಾತು. ಅಂದ್ರೆ ನಾವು ಒಂದು ಭಕ್ತಿ, ಅನುರಾಗ, ಪ್ರೀತಿ ಅಂಥವುಗಳನ್ನ ನಾವು ನಮ್ಮ ಎದೆಯಲ್ಲಿ ತುಂಬಿಕೊಂಡಾಗ ನಾವು ಏನ್ ಬೇಕಾದ್ರೂ ಕೂಡ ಸಾಧಿಸಬಲ್ಲೆವು ಅನ್ನೋದಂತ ಒಂದು ಆಶಯ ಈ ಒಂದು ಆತ್ಮದ ಕನ್ನಡಿ ಆ ಪದ್ಯದೊಳಗ, ಆ ಸಂಕಲನದೊಳಗ ಐತಿ ಅಂತ ಹಂಗ. ಅಂದ್ರೆ ಅದನ್ನ ಮಾಡಿದಾಗ, ಅದನ್ನ ಹುಡುಕಿದಾಗ ಮಾತ್ರ ಸಿಗುವಂತ, ಅದನ್ನ ಹುಡುಕ್ತಾ ಇರಬೇಕು. ಅದು ಯಾವಾಗ್ಲೂ ಆನ್ ಫೈಂಡಿಂಗ್ ಥಿಂಗ್ಸ್ ಅಂತ ಒಂದು ಪ್ರಬಂಧ ಇತ್ತು. ಅಂದ್ರೆ ಆ ರೀತಿ ನಾವು ಹುಡುಕಾಟ ಮಾಡಿದಾಗ ಒಂದು ಪದ್ಯವನ್ನ ಯಾವ ರೀತಿ ಬರೀಬೇಕು, ನಾವು ಯಾವ ರೀತಿ ಒಂದು ಪ್ರಬಂಧ ಬರೀಬೇಕು, ಅಥವಾ ನಮ್ಮ ಪರೀಕ್ಷೆಗಳನ್ನು ಯಾವ ರೀತಿ ಬರೆದ್ರೆ ಅದನ್ನ ಮೌಲ್ಯಮಾಪಕರ ದೃಷ್ಟಿಯಲ್ಲಿ ಅದು ಇನ್ನೂ ಉತ್ತಮವಾಗಿ ಕಾಣಿಸಬಹುದು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕು. ಈ ಪದ್ಯಗಳನ್ನು ಬರೆದ್ರೆ ಅವ್ರು ಒಂದು 1000 ಪದ್ಯ ಬರೆದಾಗ ಒಂದು 50 ಪದ್ಯ ಕೇಳಿರ್ತಾರೆ. ಹಾಗೆ ಎಲ್ಲ ಒಂದು ಬರ್ಕೊಳ್ಳಿ ಎಲ್ಲ ಗ್ರೇಟ್ ಆಗಿರೋದಿಲ್ಲ ಅಂತ ಅದನ್ನ ನಾವು ಮತ್ತೆ ಓದ್ಬೇಕಾಗ್ತದೆ, ಮತ್ತೆ ಅದ್ರ ಬಗ್ಗೆ ಅವಲೋಕಿಸ್ಬೇಕಾಗ್ತದೆ. ಅದ್ರ ಒಂದು ಕೆಲಸ ಮಾಡಿದ್ರೆ ಒಂದೇ ದಿನಕ್ಕೂ ಎಲ್ಲ ಫೈನಲ್ ಆಗಲ್ಲ ಅಂತ ಅವ್ರು ಕೂಡ. ಹಾಗಾಗಿ ಅಂತ ಕೆಲಸ ಆದ್ರೆ ಅದು ನಾವು ಏನು ಅಲ್ಲಿ ಮುಗೀತಂತ ಅನ್ನಂಗಿಲ್ಲ ಅಂತ ಯಾವುದೂ ಕೂಡ. ಒಂದು ಇಂದಿಗೆ ಮುಗೀತಪ್ಪ ಅಂತ ಅನ್ನಲ್ಲ. ಈಗ ನಾಗೇಶ್ ನಾಯ್ಕ ಅವ್ರಿಗೆ ನಾವು ಒಂದು 15 ವರ್ಷದ ಮುಂದೆ ಅವರು ನೀನೊಂದು ಮುಗಿಯದ ಸಂಭ್ರಮ ಅಂತ ಒಂದು ಏನೋ ಪುಸ್ತಕ ತಂದ್ರು. ಅವರ ಸಂಭ್ರಮವನ್ನು ಅವ್ರು ಇವತ್ತಿಗೂ ಅಂದ್ರೆ ಅದನ್ನು ಇವತ್ತು ಅನುಭವಿಸ್ಬೇಕು, ಇನ್ನು ಮುಂದೆ 20 ವರ್ಷ ಆದ್ಮೇಲೆ ಅನುಭವಿಸ್ಬೇಕು. ಅವಾಗ ಮಾತ್ರ ಅದೇನಾಗತ್ತೆ, ನಾವು ಒಂದು ಒಳ್ಳೆಯ ಪುಸ್ತಕವನ್ನು ಕೊಡಲಿಕ್ಕೆ ಆಗ್ತದೆ ಅಂತ. ಹಾಗಾಗಿ ಅಂಥ ಒಂದು ಕೆಲಸವನ್ನ ಇದು ಒಂದು ನನಗೆ ಅನಿಸ್ತಾ ಇತ್ತು. ಈ ಚನ್ನಬಸವ ಪೂಜಾರಿ ಇನ್ನೂ ಹರೆಯದೊಳಗ ನೀವೇನು ಆತ್ಮ ಹುಡುಕಾತನ ಅಂತ ಅನ್ನತ್ತಿದ್ದೀನಿ. ಯಾಕೆ ಶ್ಲೋಕ ಇವೆಲ್ಲ ಆತ್ಮದೆಲ್ಲ ಬಂತು ಅಂತ ಅಂದ್ರೆ ಯಾಕೆ ಆತ್ಮಜ್ಞಾನ ಅನ್ನೋದು, ಅಥವಾ ನಮ್ಮನ್ನ ನಾವು ತಿಳ್ಕೊಳ್ಬೇಕು. ಆತ್ಮ ಅಂದ್ರೆ ನಾವು ತಿಳ್ಕೊಳ್ಳುವಂಥದ್ದು, ಅರಿವೇ ಗುರು ಅಂತ ಹೇಳ್ತಲ್ಲ. ಆ ಅರಿವೇ ಗುರು ಅನ್ನೋಂಥದ್ದನ್ನ ಯಾಕೆ ಇಷ್ಟು ಬೇಗ ಅಂದ್ರೆ ಅವ ಪ್ರೇಮ ಪದ್ಯ ಬರೆಯುವಂತ ಸಮಯದಲ್ಲಿ ಯಾಕೆ ಇವು ಆತ್ಮದೆಲ್ಲ ಬರೆಯಕತ್ತಾರಪ್ಪ ಇವ ಅಂತ ಅನ್ಕೊಂಡೆ ನಾನು ಹುಡುಗ. ಆದ್ರೆ ಅದನ್ನೆಲ್ಲ ಓದ್ಯಾಗ ನನಗೆ ಒಳಗೆ ಓದ್ಯಾಗ ಎಲ್ಲ ಪ್ರೇಮದನ ಕನ್ನಡಿ, ಆತ್ಮದ ಕನ್ನಡಿ ಭಾಳ ಇಲ್ಲ, ಪ್ರೇಮದ ಕನ್ನಡಿನೂ ಭಾಳ ಇತ್ತು. ಅಂದ್ರೆ ಅಂಥ ಒಂದು ಕೆಲಸವನ್ನು ನಾವೆಲ್ಲ ಮಾಡ್ತಾರೆ, ಭಾಳ ಮಾಡ್ತಾರೆ. ಅಂದ್ರೆ ಈ ಪ್ರೇಮ ಅಂತ, ಪ್ರೀತಿ ಪ್ರೇಮ ಅಂದ್ರೆ ಬರೇ ಭೌತಿಕ ಪ್ರೇಮ ಅಂತ ಅಷ್ಟೇ ಅಲ್ಲ, ಅಂದ್ರೆ ನಮ್ಮ ನಿಜದ ನೆಲೆಯ ಒಂದು ಪ್ರೇಮವನ್ನ, ನಮ್ಮ ನೆಮ್ಮದಿಯ ಒಂದು ಪ್ರೇಮವನ್ನು ಹುಡುಕುವಂತ ಕೆಲಸ ಕೂಡ ಅದರೊಳಗೆ ಐತಿ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಆ ಕೆಲಸವನ್ನು ಅವರು ಬಹಳ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನೋಡಿ, ಇವತ್ತು ನೀವೆಲ್ಲರೂ ಕೂಡ ಒಂದು ಸಹೃದಯ, ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಅಂದ್ರೆ ನಾವೆಲ್ಲರೂ ಕೂತವರಲ್ಲಿ ಕೂಡ ನಮ್ಮ ಎದೆಯಲ್ಲಿ ಒಂದು ಕಲ್ಸಕ್ರಿ ಇರ್ತದೆ ಯಾವಾಗ ಕೂಡ. ಆ ಕಲ್ಸಕ್ರಿಯನ್ನ ಕರಗಿಸ್ಬೇಕು. ಆ ಕರಗಿಸಿದೆ ಎಷ್ಟು ಸಿಹಿ ಇತ್ತಪ್ಪ ಇದು, ಎಷ್ಟು ಸವಿ ಇತ್ತದು ಅನ್ನುವ ಆ ಮಾತನ್ನ ಹೇಳ್ಬೇಕು. ಅಂದ್ರೆ ಆತ್ಮದ ಕನ್ನಡಿ ಪುಸ್ತಕವನ್ನ ನೀವು ಓದಿ ಅದರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟರೆ, ಅದರ ಬಗ್ಗೆ ಒಂದು ಅನಿಸಿಕೆ ಹೇಳಿದ್ರೆ, ಅದೇ ಒಂದು ಕಲ್ಸಕ್ರಿ. ಅದಕ್ಕೆ ಮತ್ತೆ ಬೇರೆ ಕಲ್ಸಕ್ರಿ ತಗೊಂಡು ಹಂಚಬೇಕಾಗಿಲ್ಲ. ಅದೇ ಪದವನ್ನು ಅರ್ಪಿಸಬಹುದಲ್ಲದೆ ಪದಾರ್ಥವನ್ನು ಅರ್ಪಿಸಬಹುದೇ ಅಂತ ನಮ್ಮ ಪ್ರಭುಗಳು ಹೇಳ್ತಾರೆ ಅಲ್ವಾ. ಅಂದ್ರೆ ಅಂತ ಪದಗಳನ್ನ ಬರ್ಕೋ ಅಂತ ಶಿಕ್ಷಣ ಹೇಳಿದ್ದಾರೆ. ಅಂದ್ರೆ ಅಂತ ಪದಗಳನ್ನ ಹುಡುಕುವಂತ ಆ ಕೆಲಸವನ್ನು ನಾವು ನಿರಂತರ ಮಾಡ್ತಾ ಇರ್ಬೇಕು. ಯಾವ ನಾಡೋ ಇದು ಗಾಳಿ ಬೀಸುತ್ತಿದೆ, ಯಾರೋ ಹಾಡಿದಂತೆ ಚನ್ವೀರ್ ಕವಿಯವರ
ಸಾಲಿನಲ್ಲಿ ಬರ್ತದೆ. ಯಾವ ನಾಡೋ ಇದು ಗಾಳಿ ಬೀಸುತ್ತಿದೆ ಯಾರೋ ಹಾಡಿದಂತೆ. ಅಂದ್ರೆ ಯಾರೋ ಹಾಡಿ ಬರೀ ಧಾರವಾಡದಾಗ ಅಷ್ಟ ಗಾಳಿ ಕವಿ ಗಾಳಿ ಇಲ್ಲ, ಎಲ್ಲ ಕಡೆ ಮೇಲ್ಸರಿಗಳಿಗೆ ಐತಿ, ಸುತ್ತಗಡ್ಡಿಯಲ್ಲಿ ಐತಿ, ಉಡಿಕೇರಿಯಲ್ಲಿದೆ, ದೊಡ್ಡವಾಡದಲ್ಲಿದೆ, ಬೆಳವಡಿಯಲ್ಲಿದೆ, ಎಲ್ಲ ಕಡೆ ಇದೆ. ಅಂತ ಗಾಳಿ ಎಲ್ಲ ಊರಲ್ಲಿ ಇರ್ತದೆ. ಮಿರ್ಜಿ ಅಣ್ಣಾರಾಯರವ್ರ ಬೆಳಗಾವಿ ಜಿಲ್ಲೆ ಅಲ್ಲ, ನಿಸರ್ಗ ಕಾದಂಬರಿ, ಆ ನಿಸರ್ಗ ಕಾದಂಬರಿಯನ್ನು ಓದ್ಬೇಕು ನೀವು. ಅಂದ್ರೆ ನಾವೆಲ್ಲ ಓದಿದಾಗ ಅದರಲ್ಲಿ ಎಷ್ಟು ಒಂದು ಆ ಸಂವೇದನಾಶೀಲ ಒಂದು ಅದರೆಲ್ಲ ಗೊತ್ತಾಗ್ತದೆ, ಮನಸ್ಸುಗಳು ಅದರಲ್ಲಿ ಇರ್ತಕ್ಕಂಥ ಎಷ್ಟು ಅದರ ಅಳುಮೆ ಬಂದ್ಬಿಡ್ತದೆ. ಅದು ಒಮ್ಮೆ ಎಷ್ಟು ಖುಷಿ ಅನ್ಸುತ್ತೆ. ಅಂದರೆ ಇಷ್ಟೆಲ್ಲ ಕಷ್ಟಗಳು ಒಬ್ಬ ಮನುಷ್ಯನಿಗೆ ಬರ್ಬೋದೇನೋ ಅನ್ನುವಂಥದ್ದು ಮಾತಿರ್ತದೆ ಅವರು ಕೂಡ. ಹಾಗಾಗಿ ಅದನ್ನು ಮಾಡುವಂತ ನಾವು ಅಂದ್ರೆ ನೋಡಿ, ಅದನ್ನ ಹೇಳಬೇಕು. ಈಗ ಆತ್ಮದ ಕನ್ನಡಿ ಅಂತಂದ್ರೆ ಅಥವಾ ಆತ್ಮದ ಹುಡುಕಾಟ ಅಂತಂದ್ರೆ ಅದನ್ನ ನಾವು ಬಣ್ಣಿಸ್ಬೇಕು. ಬಣ್ಣಿಸೋದಂದ್ರೆ ಒಳಗೆ ಹೆಂಗಿದೆ ಗೊತ್ತಿಲ್ಲಲ್ಲ, ಅದನ್ನ ಹೊರಗಿನ ಸಂಗತಿಗಳ ಮೂಲಕ ನಾವು ಹೇಳ್ಬೇಕು ಯಾವಾಗ ಕೂಡ. ಅಂದ್ರೆ ಹೊರಗಿನ ಶಬ್ದಗಳನ್ನು ತಗೊಂಡು ಬಂದು ನಾವು ಅದನ್ನ ಬಣ್ಣಿಸ್ಬೇಕು, ಅದನ್ನ ವಿವರಿಸ್ಬೇಕು, ಅದನ್ನ ನಿರೂಪಿಸ್ಬೇಕು ಅಲ್ವಾ. ಹಂಗಾದಾಗ ಅದನ್ನ ಹೇಳ್ಬೇಕಲ್ಲ. ಅದನ್ನ ಮಧುರಚಂದ್ರ ಹೇಳಿದ ನೋಡಿ ಹಾಗೆ, ನಿಲ್ಲು ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೇಸು ಕಣ್ಣ ಬಣ್ಣಗಳೇಸು ಎನಿಸಲಾರೆ. ಎಲ್ಲ ರೂಪಿಸಿದವನು ಎಲ್ಲಿಂದ ನನಗಿದನೆ ತಾಳಲಾರದು ಜೀವ ಹೇಳಬಾರೆ. ನೋಡಿ, ನಂದು ನಂಗೆ ತಾಳಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲೈತೆ ಅದು ಹುಡುಕು, ಎಲ್ಲೈತೆ ಅದು ಹೇಳ್ಬಾ ಅಂತ ಅನ್ನುವಂಥ ಮಾತನ್ನು ನಾವು ಹೇಳಿ. ಅಂದ್ರೆ ಅದನ್ನ ಹುಡುಕಾಟ ಹೆಂಗೆ ಮಾಡಬೇಕು ಅಂತ ಬೇಂದ್ರೆ ಅವರ ಬೆಳಗು ಪದ್ಯ ಇದೆ ನೋಡಿ. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು. ನೋಡಿ, ಅಮೃತದ ಬಿಂದು ಎಲೆಗಳ ಮೇಲೆ ನೀರಣ್ಣಿ ಬಿದ್ದಿರ್ತಾವಲ್ಲ, ಅದು ನೀರಣ್ಣಿ ಅಲ್ಲ, ಅದು ಅಮೃತದ ಬಿಂದು ಬಿದ್ದದ್ದು ಎಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ನಮ್ಮ ಮನಸ್ಸಿನ ಒಳಗೆ ಒಂದು ಆತ್ಮ ಇದೆ, ನಮಗೊಂದು ಜೀವ, ಒಂದು ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನನ್ನ ಹುಡುಕುವ ಬಗ್ಗೆ ಅಂದ್ರೆ ಈ ರೀತಿ ಶಬ್ದಗಳು ಅಂತ ಹಾಗ ಅವ್ರು ಆ ರೀತಿ ಕುವೆಂಪು ಅವ್ರು ಹೇಳ್ತಾರೆ, ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನ್ನು ಸದಾ. ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನ್ನು ಸದಾ. ನನ್ನ ಭಕ್ತಿಯ ಬಳ್ಳಿ ಮಲರಾಂತು ಹಬ್ಬಿರಲಿ ನಿನ್ನನ್ನು ಸದಾ. ಅಂದ್ರೆ ಆ ಶಬ್ದ ಕುವೆಂಪು ಅವರ ಆ ಪದ್ಯಗಳನ್ನ ನಾವು ಚನ್ನಬಸವ ಪೂಜ್ಯರವರಿಗೆ ಹೇಳ್ತೇನೆ. ಅಂದ್ರೆ ಬೇರೆ ಬೇರೆ ಕವಿಗಳ ಪದ್ಯಗಳನ್ನು ಕೂಡ ನೀವು ಬಹಳಷ್ಟು ಓದ್ಬೇಕು. ಅಂದ್ರೆ ಓದಿದಾಗ ಅವರು ಯಾವ ರೀತಿ ಆ ಪದಗಳನ್ನು ಬಳಸಿದ್ದಾರೆ, ಯಾವ ರೀತಿ ಅವರು ಒಂದು ಅದರಲ್ಲಿ ಲಯ ಇದೆ, ಅದರಲ್ಲಿ ಒಂದು ನಾದ ಇದೆ, ಅದರಲ್ಲಿ ಆ ಶಬ್ದದ ಜೋಡಣೆ ಹೆಂಗಿದೆ, ಅದು ವ್ಯಾಕರಣಬದ್ಧವಾಗಿ ಹೆಂಗೆ ಸರಿ ಇದೆ, ಅದನ್ನೆಲ್ಲ ನಾವು ನಮ್ಮ ಪದಗಳು ನಮ್ಮ ಕಾವ್ಯ ಕೂಡ ನಮ್ದು ಆ ತರ ನಮ್ದು ಐತಿಯೋ ಇಲ್ಲೋ ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಂತೆ. ಯಾವ್ದು ಅಂದ್ರೆ ನಾವೇ ಸ್ವವಿಮರ್ಶೆ ಅನ್ನೋದು ಯಾವ್ದು ಕೂಡ ಇರಬೇಕು ಒಬ್ಬ ಲೇಖಕ. ಅಂದ್ರೆ ನಾವು ಮಾಡಿದ್ದು ಸರಿ ಐತೆ ಇಲ್ಲೋ, ನಾವು ಮಾಡ್ತಾ ಇರೋದು ಸರಿ ಐತಿ ಇಲ್ಲೋ ಅನ್ನೋದನ್ನ ನಾವೇ ವಿಮರ್ಶೆ ಮಾಡಿದಾಗ ನಮಗದು ಗೊತ್ತಾಗ್ತದೆ ಯಾವಾಗ ಕೂಡ. ಹಾಗಾಗಿ ಅದನ್ನು ಮಾಡುವಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕು. ಅಂದ್ರೆ ಅದನ್ನ ಸಹೃದಯರು ಮಾಡ್ತಿರ್ತಾರೆ, ಇವರು ಮಾಡ್ತಿರ್ತಾರೆ. ಈಗ ನಂದು ಒಂದು ಪದ್ಯ ನಾನು ಅರ್ಥೈಸಿಕೊಳ್ಳುವ ಬಗೆ ಒಂದು ರೀತಿಯಾಗಿರ್ತದೆ, ಅದನ್ನ ನೀವೆಲ್ಲ ಅರ್ಥೈಸಿಕೊಳ್ಳುವ ಬಗೆ ಬೇರೆ ಆಗಿರ್ತದೆ. ಅಂದ್ರೆ ಪ್ರತಿಯೊಬ್ಬೊಂದು ಅದಕ್ಕೆ ಒಂದು ಕವಿತೆಗೆ ಅದಕ್ಕೆ ನೂರಾರು ಮುಖ ಇರ್ತವೆ, ನೂರಾರು ಅರ್ಥ ಇರ್ತವೆ. ಹಾಗಾಗಿ ಅದನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು. ಆ ಪದಗಳ ಹೆಂಗೆ ಜೋಡಣೆ ಮಾಡ್ತಾ ಇರ್ತೀವಿ, ಆ ಪದಗಳ ಅದಕ್ಕೆ ಎಷ್ಟು ಅರ್ಥ ಲಯ ವಿನ್ಯಾಸ ಎಷ್ಟೆಲ್ಲ ಇರಬಹುದು ಅನ್ನೋದು ಕೂಡ ಗೊತ್ತಿರಬೇಕು. ಮರಕ್ಕೊಂದು ಮಾತ ಕಲಿಸಿ ಮರಬಟ್ಟೇನ ಮಾತಿನ ಜಾನಿ ಅಂತ ಕೇಂದ್ರದಲ್ಲಿ ಬರ್ತದೆ. ಮರಕ್ಕೊಂದು ಮರಕ್ಕೂ ಮಾತು ಕಲಿಸಿದಾಕೆ, ಮರಗಳಿಗೂ ಮಾತು ಕಲಿಸಿದಾಕೆ ಇವತ್ತು ಮಾತು ಬರ್ತಾ ಇಲ್ಲ. ಅಂದ್ರೆ ಅದು ಅಷ್ಟೆಲ್ಲ ದುಃಖದಲ್ಲಿದ್ದಾಳೆ. ಮರಕ್ಕೂ ಮಾತು ಕಲಿಸಿ ಮರಗಟ್ಟೆ ತಂದೆ ನೋಡಿ ನಾವು. ಮರಬಟ್ಟೇನ ಮಾತಿನ ಜಾನೆ ಅಂತ ಮಾತಿನ ಜಾನೆ ಇದ್ದವಳು ಅವಳ ಬದುಕಿನಲ್ಲಿ ಏನೋ ಆಗಿದೆ, ಅದಕ್ಕಷ್ಟು ಒಂದು ಆಕೆ ಯಾತನೆಯನ್ನ ಅನುಭವಿಸ್ತಾ ಇದ್ದಾಳೆ ಅನ್ನುವಂತ ಮಾತು ಕೂಡ ಬರ್ತದೆ. ಹಾಗಾಗಿ ಅದನ್ನ ಹೇಳುವಂತ ಕಲೆಗಾರಿಕೆ ಅಂದ್ರೆ ಕವಿತೆ ಅಂತ ಅನ್ನೋದೇನೋ ಅದನ್ನ ಹೇಳುವಂತ ಕಲೆಗಾರಿಕೆ ನಮ್ಮಲ್ಲಿ ಬೇಕು. ಆ ಜನವರಿ ಕಣಿವೆಯವರ ಒಂದು ಪದ್ಯದಲ್ಲಿ ಇನ್ನೊಂದು ಬರ್ತದೆ, ಏನಿಲ್ಲ, ಹೋಗಬೇಡ ಕವಿತೆ ನೀನು, ಹೋಗಬೇಡ ಕವಿತೆ ನೀನು, ಬಾಗಬೇಡ ಯಾರಿಗೂ, ಹೋಗಬೇಡ ಕವಿತೆ ನೀನು ಬಾಗಬೇಡ ಯಾರಿಗೂ, ತೂಗಿ ನೋಡು ಬೆಲೆಯ ಕಟ್ಟು, ತೂಗಿ ನೋಡಿ ಬೆಲೆಯ ಕಟ್ಟು ಹೂವಿನಂತೆ ನಾರಿಗೂ.
ಅಂದ್ರೆ ಹೂವಿಗೆ ಎಷ್ಟು ಬೆಲೆ ಇರ್ತದಲ್ಲ ನಾರಿಗೂ ಅಷ್ಟೇ ಬೆಲೆ ಇದೆ. ಅಂದ್ರೆ ನಾ ಈ ಹೂವಿನ ಜೊತೆಗೆ ನಾವೇನು ನಾರಪ್ಪ ಅಂತಂತಿರ್ತೀವಿಲ್ಲ. ಅಂದ್ರೆ ನಾರಿಲ್ಲದೆ ದಾರದಿಂದಲೇ ಮುತ್ತು ಹಾರವೆಂದೆನಿಸುವುದು ಅಂತ ಬಸವಣ್ಣ ವಚನದಲ್ಲಿ ಬರ್ತದೆ. ದಾರದಿಂದಲೇ ಮುತ್ತು ಹಾರವೆಂದೆನಿಸುವುದು ಅಂದ್ರೆ ದಾರ ಇಲ್ಲದೆ ಇದ್ರೆ ಮುತ್ತಿನ ಹಾರ ಹೆಂಗೆ ಮಾಡಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಂದು ಒಂದೇ ಸಣ್ಣದಿರಲಿ ದೊಡ್ಡದಿರಲಿ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂಥ ಮಾತು ಕುವೆಂಪು ಅವರ ಅದು ಮಲೆಗಳಲ್ಲಿ ಮಧುಮಗಳ ಕಾದಂಬರಿಯಲ್ಲಿ. ಹಾಗಾಗಿ ಆ ರೀತಿ ಅದನ್ನ ಮಾಡುವಂತ ಕಲೆಗಾರಿಕೆ ನಮ್ಮಲ್ಲಿ ಬೇಕು ಅಂತ. ಹಾಗಾಗಿ ಅದನ್ನ ಆತ್ಮಯಾತ್ರಿಕ ಕವಿಗಳು ಅಂತ ಒಂದು ನಮ್ಮಲ್ಲಿ ಕನ್ನಡದಲ್ಲಿ ಗುರುತಿಸ್ತೇವೆ ನಾವು ಅನೇಕರನ್ನ. ಅದು ಕುವೆಂಪು ಇರ್ಬೋದು, ಮಧುರಚಂದ್ರ ಇರ್ಬೋದು, ಬೇಂದ್ರೆ ಇರ್ಬೋದು, ಒಂದು ದೊಡ್ಡ ಪರಂಪರೆ ಎಲ್ಲ ಇದೆ, ಪುದೀನ ಇರ್ಬೋದು. ಅಂತ ಒಂದು ನಾವು ಆತ್ಮಯಾತ್ರಿಕ ಆಗ್ಬೇಕು, ನಮ್ಮ ಆತ್ಮನ ಜೊತೆ ನಡಿಬೇಕು ಅಥವಾ ನಮ್ಮ ಮನಸ್ಸಾಕ್ಷಿಯ ಜೊತೆ ನಡಿಬೇಕು, ನಾವು ಮನುಷ್ಯತ್ವ ಜೊತೆ ನಡಿಬೇಕು ಅನ್ನುವಂತ ಮಾತು ಎಲ್ಲರಿಗೂ ನಮ್ಮ ಗೊತ್ತಿರಬೇಕು. ಹಾಗಾಗಿ ಅದನ್ನ ಹುಡುಕ್ಬೇಕಂತಂದ್ರೆ ಹುಡುಕ್ಬೇಕು. ಭೂಮಿಯೊಳಗೆ ನಿಧಾನವಿದ್ದುದ ಅಂಜನವುಳ್ಳವರು ತೆರೆದು ತೋರಿರಯ್ಯ ಅಕ್ಕ ಮಾತೆ ಹೇಳ್ತಾರೆ. ಭೂಮಿಯೊಳಗೆ ನಿಧಾನ, ಭೂಮಿಯೊಳಗೆ ಬಂಗಾರ ಐತಿ, ನಿಧಾನ ಅಂದ್ರೆ ಬಂಗಾರ. ಭೂಮಿಯೊಳಗೆ ನಿಧಾನವಿದ್ದುದ ಅಂಜನವುಳ್ಳವರು ತೆರೆದು ತೋರಿರಯ್ಯ. ಅಂಜನ ಹಾಕೊಂಡು ನಮ್ಗೆ ಇನ್ನು ಸಣ್ಣವರಿಂದ ಕಲಿಸ್ತಿದ್ರು, ಹಚ್ಚಿ ತೋರಿಸ್ತಾ ಇದ್ರು. ಅಂದ್ರೆ ಏನ್ ಕಾಣ್ತದ ಹೇಳ್ಬೇಕು, ಕತ್ತಲ ಕುಂಡಿಸ್ತಿದ್ರು. ನಾವು ಸಣ್ಣ ಹುಡುಗರು ಇದ್ದೀವಿ ಅವಾಗ. ಒಬ್ರು ಯಾರು ನಮ್ಮ ಓಣಿಯಲ್ಲಿ ಬರ್ತಾ ಇದ್ರು, ಬಂದು ಒಂದು ಸಣ್ಣ ಕೋಣೆಯೊಳಗೆ ಕುಂಡಿಸಿ ಕತ್ತಲ, ಆ ಕತ್ತಲ ಕುಂಡಿಸಿ ಒಂದು ಕೈಗೆ ಏನೋ ಹಚ್ತಾ ಇದ್ರು ಕಬ್ಬಟ್ಟಿ ಹಚ್ಚಿ. ಆದ್ರೆ ಅದು ಏನ್ ಕಾಣ್ತದ ಹೇಳಿ ನಿಮಗೆ, ಯಾವ ನಂಬರ್ ಒಮ್ಮೆ ಇಸ್ಪಿಟ್ ಆಡೋರ್ತದೆ ಅಂದ್ರೆ ಅಥವಾ ಏನೋ ಹುಡುಕಾಟ ಅಥವಾ ಈ ಕೆಲಸ ಆಕೈತಿ ಇಲ್ಲೋ ಅಂಜನ ಹಚ್ಕೊಂಡ್ರು ಅಂತಂದ್ರೆ ಏನೈತಿ ಒಳಗ. ಈಗ ನೀರ ಭೂಮಿ ಒಳಗೆ ಬೋರ್ ನೀರು ಬಿಡೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಹಂಗ ಆ ರೀತಿ ಕೂಡ ಅದನ್ನ ಒಂದು ಕವಿತೆ ಬರೆದು ಕೂಡ ಅದೇ ರೀತಿ ಯಾವಾಗ ಅಂದ್ರೆ ಕವಿತೆ ಬರೆದು ಕೂಡ ಬಹಳ ಕಷ್ಟವಾದ ಕೆಲಸ. ಪ್ರಾಣದ ಕೆಚ್ಚು ಕೆತ್ತಿ ರಚಿಸಿದೆ. ನಮ್ಮ ಪ್ರಾಣವನ್ನೇ ಕೊಡ್ತಾ ಇರ್ತೀವಿ ನಾವು. ಅಂದ್ರೆ ಪ್ರಾಣ ಬೇಂದ್ರೆ ಹೇಳ್ತಾರೆ ಅಂದ್ರೆ ಪ್ರಾಣವನ್ನ, ನಮ್ಮ ಪ್ರಾಣದ ತುಣುಕು ದಿನ ಒಂದು ಸ್ವಲ್ಪ ಸ್ವಲ್ಪ ಪ್ರಾಣ ಕೊಟ್ಟು ಇದು ಬರ್ದೇನಂತ. ಈಗ ಚನ್ನಬಸವ ಪೂಜ್ಯರಾಗ್ಲಿ, ಬೇರೆ ಯಾರಾಗ್ಲಿ, ನಾಗೇಶ್ ಆಗ್ಲಿ, ಯಾರೋ ಕೂಡ ಪದ್ಯ ಬರೀಬೇಕಾದ್ರೆ ಅದಕ್ಕೆ ಅವ್ರು ತಮ್ಮ ಜೀವನೇ ಕೊಟ್ಟು ಬರ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ಸೌಂದರ್ಯ ಇರ್ತೈತೆ. ಅದು ಮತ್ತೆ ಸೌಂದರ್ಯದ ಕೂಡ ಮತ್ತೆ ಬರ್ತದೆ, ಮತ್ತೆ ಕಡಿಮೆ ಆದಂತ ಅಂದ್ರೆ ಆ ರೀತಿ. ಅಂದ್ರೆ ನಾವು ಜಾಸ್ತಿ ಎಷ್ಟು ಕೆಲಸ ಮಾಡ್ತೇವೆ, ನೀರು ತುಂಬಿದಾಗ ಮತ್ತೆ ಅದು ಇದಿರ್ತದಲ್ಲ ಆ ಜರಿ, ಅದ್ರ ಮತ್ತೆ ತುಂಬಿದಾಗ ಮತ್ತೆ ನೀರು ಬರ್ತಿರ್ತದೆ. ನೀರು ಬಳಸ್ತಾ ಇರ್ಬೇಕು. ಅಂದ್ರೆ ಅದನ್ನ ಅಲ್ಲೇ ಬಿಡಲಿಲ್ಲ ಅಂದ್ರೆ ಕಿಲು ಬರ್ತೈತಿ, ನೀರಿಗೆ ನೀರು ವಾಸನೆ ಬರ್ತೈತಿ, ಅದು ಕುಡಿಲ್ದಂಗೆ ಆಗೈತಿ. ಅಂದ್ರೆ ದಿನಾ ನೀರು ಕುಡಿತಾ, ದಿನಾ ಪುಸ್ತಕ ಓದ್ತಾ ಇರಬೇಕು, ದಿನಾ ಕವಿತೆಗಳನ್ನು ಓದ್ತಾ ಇರಬೇಕು, ಕಾದಂಬರಿ ಓದ್ತಾ ಇರಬೇಕು, ಹಿಂಗೆ ಡಿಸ್ಕಸ್ ಮಾಡ್ತಾ ಇರಬೇಕು. ನಿಮ್ಮ ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಯಾವ ಬೇಕಾದ್ರೆ ಸಾಮಾಜಿಕ ಮಾಧ್ಯಮಗಳನ್ನು ಕೂಡ ನಾವು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಅಂದ್ರೆ ಬರೀ ಇಂಥ ಪುಸ್ತಕಗಳನ್ನ ಓದ್ರಿ. ಬೇಕಾದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪುಸ್ತಕ, ಅಂತರ್ಜಾಲದಲ್ಲಿ ಯಾವುದೇ ಒಂದು ಕುವೆಂಪು ಹೊಡಿರಿ, ಬೇಂದ್ರೆ ಹೊಡಿರಿ, ಎಲ್ಲರೂ ಬರ್ತಾವ, ಎಲ್ಲ ಪುಸ್ತಕಗಳು ಬರ್ತಾವ, ಎಲ್ಲ ಕವಿತೆಗಳು ಬರ್ತಾವ. ಅಂದ್ರೆ ಅಂಥವ್ರು ಓದುವಂತ ನೀವು ಬಸ್ ಸ್ಟ್ಯಾಂಡ್ ಕೂತಿರ್ಬೋದು, ಯಾವ ಬಸ್ಸಿಗೆ ಕಾಯ್ತಾ ಇರ್ಬೋದು, ಅಥವಾ ಬಸ್ನಲ್ಲಿ ಹೋಗ್ತಾ ಇರ್ಬೋದು. ಮನೆಯಾಗ ರಾತ್ರಿ ನಿದ್ದೆ ಬರೋದಲ್ಲ ಅಂದ್ರೆ ಎದ್ದು ಓದಿ. ನಿದ್ದೆ ಬರ್ತಾ ಇದ್ರಂದ್ರೆ ಈ ನಿದ್ದೆ ಬರಲಿಲ್ಲ ಅಂತ ಚಿಂತೆ ಮಾಡ್ಕೊಂಡು ಅಂದ್ರೆ ಅವಾಗ ಮತ್ತಷ್ಟು ಸಮಯದ ಸದುಪಯೋಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆಲ್ಲ ಗೊತ್ತಿರಬೇಕು. ಹಾಗಾಗಿ ಅಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರಬೇಕು ಅನ್ನೋದು ಕೂಡ ನನ್ನ ಆಸೆ ಇದೆ. ಹಾಗಾಗಿ ಅವರು ಈ ಆತ್ಮದ ಕನ್ನಡಿ ಒಂದೆರಡು ಪಾಯಿಂಟ್ ರಾಜಶೇಖರ ಬಿರಾದರ್ ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾನು ಒಂದೆರಡು ಅದರಲ್ಲಿ ಮುಖ್ಯವಾದ ನನಗನ್ಸಿದ್ದು ಒಂದೆರಡು ಸಂಗತಿಗಳು ಏನಂತಂದ್ರೆ, ಅಂದ್ರೆ ಅವರು ಅದರಲ್ಲಿ ಒಂದೆರಡು ವಿಶಿಷ್ಟ ಗುಣಗಳನ್ನು ಹೇಳ್ತಾರೆ. ಅದರಲ್ಲಿ ಪ್ರೀತಿಸುವವರಿಗೆ ಸಾವಾಗಲೇಬೇಕು ಅನ್ನೋಂಥ ಒಂದು ಪದ್ಯ ಇದೆ. ಅದರಲ್ಲಿ ಪ್ರೀತಿಸುವವರಿಗೆ ಸಾವಾಗಲೇಬೇಕು ಅಂದ್ರೆ ನೋಡಿ, ಪ್ರೀತಿ ಯಾರು ಪ್ರೀತಿ ಮಾಡ್ತಾರೆ ಅವ್ರ ಸಾಯಬೇಕಂತ. ಅದ ನಿಜವಾಗಿ ಸಾಯಬೇಕು ಅಂದ್ರೆ ಅಷ್ಟು ಅವರು ತ್ಯಾಗ ಮಾಡಬೇಕಾಗ್ತದೆ ಅನ್ನುವಂಥ. ಅಂದ್ರೆ ಎಲ್ಲ ಕವಿಗಳಂದ್ರೆ ಎಲ್ಲ ಕೂಡ ಅಂದ್ರೆ ನಾವು ಎಲ್ಲ ಜಗತ್ತಿನ ಅಂತಿಮ ಗುರಿ ಏನಪ್ಪಾ ಅಂತಂದ್ರೆ ನಮಗೇನು ಬೇಕಾದ ಕೆಟ್ಟಾಗಲಿ, ಆದ್ರೆ ಆ ಮೌಲ್ಯಕ್ಕೆ ಅಥವಾ ಆ ಒಂದು ಆಶಯಕ್ಕೆ ಎಫೆಕ್ಟ್ ಆಗ್ಬಾರ್ದು ಅನ್ನುವಂಥದ್ದು. ಅಂದ್ರೆ ಆ ಪ್ರೀತಿ ಪ್ರೇಮಕ್ಕೆ ಅದಕ್ಕೆ ಧಕ್ಕೆ ಆಗ್ಬಾರ್ದು,
ಅದು ಕೆಡಬಾರ್ದು, ಅದಕ್ಕೆ ಸಾವಿರಬಾರ್ದು ಅನ್ನುವಂಥದ್ದು. ನಾವು ಬೇಕಾದ್ರೆ ಸಾಯಲಿ, ಆದರೆ ನಾವು ಏನು ಬರೀತಾ ಇದ್ದೀವಿ ಅದಕ್ಕೆ ಅದು ಸಾವು ಆಗ್ಬಾರ್ದು ಅನ್ನುವಂಥ ಒಂದು ಮಾತು. ಹಾಗಾಗಿ ಅದರ ಕಡೆ ಕೂಡ ಅವ್ರಿಗೆ ಬಹಳ ಲಕ್ಷ್ಯ ಇದೆ ಅಂತ ಅನ್ನುವಂಥ ಮಾತು. ಹಾಗಾಗಿ ನಿನ್ನ ಹೆಸರ ಹುಡುಕಬೇಡ ಗೆಳತಿ, ನಿನ್ನವನ ಕವನಗಳಲ್ಲಿ ನೀನೇ ಸ್ಫೂರ್ತಿ ಅವಕ್ಕೆ, ಅವನ ಪದಗಳ ಉಸಿರಿನಲ್ಲಿ. ಇದರ ಪಟ್ಟದ ಬಗ್ಗೆ ಅದಕ್ಕೆ ಅವು ಯಾರಿಗೆ ಹೇಳ್ತಾ ಇದಾರೆ ಗೊತ್ತಿಲ್ಲ, ಜನ್ಮಸೇ ಬಿಟ್ಟಾರೆ. ಆಮೇಲೆ ಇನ್ನೊಂದು ನನಗೆ ಏನು ಇಷ್ಟ ಆಯ್ತು, ಅದರಲ್ಲಿ ನೋಡಿ ಪ್ರೀತಿ ಪ್ರೇಮದ ಬಗ್ಗೆ ಬಹಳ ಪದ್ಯ ಇದೆ. ಅವರು ಒಂದು 7 ಪದ್ಯ ಇದಾವೆ. ಅವರು ನಾನು ಬಹಳ ಇಲ್ಲ ಅಂತ ಅನ್ಕೊಂಡಿದ್ದೆ, ಅದು ಬಹಳಷ್ಟು ಒಂದು ಮೆಜಾರಿಟಿ ಆಫ್ ದ ಪೋಯಿಮ್ಸ್ ಆರ್ ಆನ್ ಲವ್ ಓನ್ಲಿ. ಸೊ ಇಟ್ ಇಸ್ ಗುಡ್ ಓನ್ಲಿ. ಅಂದ್ರೆ ಈಗ ಹರೆಯದ ವಯಸ್ಸಿನಲ್ಲಿ ಮತ್ತು ಪ್ರೀತಿ ಪ್ರೇಮದ ಬಗ್ಗೆ ಬರೀಬೇಕು, ಅದನ್ನ ಬಿಟ್ಟು ಬಹಳ ಬೇರೆಯವ್ರ ಬಗ್ಗೆ ಬರೆದ್ರೆ ಅದ ವಿಲಕ್ಷಣ ಆಗ್ತದೆ. ಅಂದ್ರೆ ಅಂಥದ್ದು ಕೂಡ ಅವ್ರಿಗೆ ನೋಡಿ, ನಮ್ಮ ರಾಬರ್ಟ್ ಅವ್ರಿಗೆ ಆಗಲಿ, ಕೀಸ್ ಆಗಲಿ, ವಸಂತ ಆಗಲಿ, ಬೈರನ್ ಆಗಲಿ, ಬೇಂದ್ರೆ ಆಗಲಿ, ಅಂದ್ರೆ ಆ ವಯಸ್ಸಿನಲ್ಲಿ ಎಷ್ಟು ಚಂದ ಪದ್ಯಗಳನ್ನ ಪ್ರೇಮ ಪದ್ಯಗಳನ್ನ ಬರ್ತಿದ್ದಾರೆ. ಆ ಬೇಂದ್ರೆ ಒಂದು ಸಾಲು ಬರ್ತದೆ, ಹೂವಿಗೆ ಹೋಗಿ ತಾವ ಗಲ್ಲ ತಿವಿತಾವ, ಹೂವಿಗೆ ಹೋಗಿ ತಾವ ಗಲ್ಲ ತಿವಿತಾವ. ನೋಡಿ ಆ ಗಾಳಿ ಇದಲ್ಲ, ಆ ಗಾಳಿ ಹೋಗಿ ಆ ಹೂವಿನ ಗಲ್ಲವನ್ನ ಹೆಂಗೆ ಕೊಡ್ತದೆ ಅನ್ನುವಂಥ ಮಾತು ಅದರಲ್ಲಿ ಬರ್ತದೆ. ಇನ್ನೊಂದು ಬೇಂದ್ರದ ಒಂದು 2 ಸಾಲ ನೆನಪಾಗ್ತದೆ, ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಮಾಡಕ್ಕೆ ಹಾಳಾಗಿ ಉಸಿರಿಡೋದು ಬಾಳಲ್ಲ ಬದುಕಲ್ಲ. ಅಂದ್ರೆ ಅನ್ನ ಅವರ ಊಟ ಮಾಡೋ ಸಲುವಾಗಿ ಬದುಕೋದು, ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಕಾಮದ ಸಲುವಾಗಿ ಬರೀ ಮದುವೆ ಆಗೋದು, ಆಮೇಲೆ ಯಾರೋ ಒಂದು ರಿಸ್ಪೆಕ್ಟ್ ಸಲುವಾಗಿ ಅವರು ಅಡಿಯಾಳಾಗೋದು, ಮಾಡಕ್ಕೆ ಹಾಳಾಗಿ ಉಸಿರಿಡೋದು ಬಾಳಲ್ಲ ಬದುಕಲ್ಲ. ಹಂಗಾಗಿ ಏನು ಬಾಳು ಅಂದ್ರೆ ಬದುಕಂದ್ರೆ ಏನು ಹಂಗಾದ್ರೆ ಜೀವಕ್ಕೆ ಉದ್ದೀಪನವಾಗದೆ ಜೀವನ. ಅಂದ್ರೆ ಮತ್ತೊಂದು ಜೀವಕ್ಕೆ ಉದ್ದೀಪನ ಆಗಬೇಕು, ಮತ್ತೊಂದು ಜೀವಕ್ಕೆ ನಾವು ಇನ್ಸ್ಪೈರೇಷನ್ ಕೊಡಬೇಕು, ಮತ್ತೊಂದು ಜೀವಕ್ಕೆ ನಾವು ಯಾವಾಗಲೂ ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲ ಕೊಡಬೇಕು, ನೆರವು ಕೊಡಬೇಕು. ಆವಾಗ ಮಾತ್ರ ನಾವು ನಮ್ಮ ಜೀವನ ಒಳ್ಳೆಯದು. ಹಂಗಾರೆ ಅದು ಎಲ್ಲಿದೆ? ಅದು ಇದೆ ಎದೆಯಲ್ಲಿ, ಬೆಳಕಿನ ಬದಿಯಲ್ಲಿ, ರಸಗಂಗಾ ನದಿಯಲ್ಲಿ ಅದರುಗಮ, ಹೆಸರದಕ್ಕೆ ಪ್ರೀತಿಯು, ಹಿಗ್ಗಿನ ರೀತಿಯು, ಆತ್ಮದ ನೀತಿಯು ಮಧು ಸಂಗಮ. ಅಂದ್ರೆ ಅಂಥ ಒಂದು ಮಧು ಸಂಗಮ, ಅಂದ್ರೆ ಅಂತ ಒಂದು ಪ್ರೀತಿ ಪ್ರೇಮ ಎಲ್ಲ ಇದ್ರೆ ಇಂಥ ಸಂಗತಿಗಳಲ್ಲಿ ಐತಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಹೀಗಾಗಿ ಆ ರೀತಿ ಈ ಪ್ರೇಮ ಪರಮಾನಂದ ಅನ್ನುವಂಥದ್ದು, ಆಮೇಲೆ ಬಾರದಿರುವ ಚಿಟ್ಟೆ ಅನ್ನುವಂಥದ್ದು, ಅದು ಕೂಡ ಒಳ್ಳೇದು ಅನಿಸ್ತು ನನಗೆ. ಆಮೇಲೆ ಕುಡಿತ ಮತ್ತು ಅವಳು ಅನ್ನುವಂಥದ್ದು, ಅಂದ್ರೆ 2 ಅವಳಿ ಮಕ್ಕಳು ಅಂತಾರೆ ಅವರು. ಈ ದೇವದಾಸ್ ಫಿಲ್ಮ್ ಐತಲ್ಲ, ಯಾವ ಶಾರುಖ್ ಖಾನ್, ಐಶ್ವರ್ಯ ರಾಯ್, ಮಾಧುರಿ ದೀಕ್ಷಿತ್ ಅದೈತಲ್ಲ, ಅಂತ ಅಂದ್ರೆ ಆ ಒಂದು ಯಾವುದೇ ಕೂಡ ಒಂದು ಹವ್ಯಾಸ ಅದು ಕುಡಿತ ಮತ್ತು ಅವಳು ಆ ಪದ್ಯದಲ್ಲಿ. ಅಂದ್ರೆ ಎಷ್ಟೆಲ್ಲ ಒಬ್ಬ ಕವಿ ಅದ್ರಾಗ ಇನ್ವಾಲ್ವ್ ಆಗ್ತಾನೆ. ಅಂದ್ರೆ ಒಬ್ಬ ಪ್ರೇಮಿ ಇದ್ದವ ಯಾವುದೋ ಒಬ್ಬರನ್ನ ಪ್ರೇಮಿಸ್ತಾ ಇದ್ದಂತಂದ್ರೆ ಆ ಪ್ರೇಮದಲ್ಲಿ ಇನ್ವಾಲ್ವ್ ಆಗುವಂತ ಅದರಲ್ಲಿ ತೊಡಗಿಕೊಳ್ಳುವ ಬಗೆ ಇರುತ್ತಲ್ಲ, ಅದು ಎಷ್ಟು ಉತ್ಕಟವಾಗಿರ್ತದೆ, ಎಷ್ಟು ನಿಗೂಢವಾಗಿರ್ತದೆ, ಎಷ್ಟು ರಹಸ್ಯಮಯವಾಗಿರ್ತದೆ ಅನ್ನೋದು ಕೂಡ ಬಹಳ ಮುಖ್ಯ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ಹೀಗಾಗಿ ಅಂತ ಒಂದು ಪದ್ಯ ಕೂಡ ಅವರಲ್ಲಿ ಇದ್ದೇವೆ. ಆಮೇಲೆ ಕುಟುಂಬ ವಾತ್ಸಲ್ಯವನ್ನು ಕೂಡ ಅವರ ಪದ್ಯಗಳಲ್ಲಿ ಕಾಣಬಹುದು ಅಂತ ನನಗೆ ಅನಿಸುತ್ತೆ. ಅದರ ತಾಯಿ ಬಗ್ಗೆ ಬರೆದಂತ ತಾಯಿ ಬಗ್ಗೆ ಮನೆ ನಿನ್ನ ಪಾಠಶಾಲೆ ದಿನಕ್ಕೊಂದು ಪರೀಕ್ಷೆ ಅನ್ನುವಂಥದ್ದು. ಅಂದ್ರೆ ನೀನು ನೋಡವ್ವ, ಅವ್ರ ತಾಯಿ ಎಷ್ಟೆಲ್ಲ ಕಷ್ಟ, ನೀನು ಶಾಲೆಗೆ ಹೋಗ್ಲಿಲ್ಲ, ಕಾಲೇಜಿಗೆ ಹೋಗ್ಲಿಲ್ಲ, ಆದ್ರೆ ನೀ ಎಷ್ಟೆಲ್ಲ ಪರೀಕ್ಷೆಗಳನ್ನು ಬರ್ದಿ, ಎಷ್ಟೆಲ್ಲ ಪರೀಕ್ಷೆ ಪಾಸ್ ಆಗಿ ಎಷ್ಟೆಲ್ಲ ರ್ಯಾಂಕ್ ಬಂದಿ ನೀನು ಅನ್ನುವಂಥ ಮಾತು ಆ ಪದ್ಯದೊಳಗೆ ಐತಿ ಅನ್ನುವಂಥ. ಹೀಗಾಗಿ ಅಂತ ಮಾತು. ಆಮೇಲೆ ಅಪ್ಪ ನಾಟಕೀಯವಾಗಿ ಬಿಟ್ಟ ಅನ್ನುವಂಥ ಒಂದು ಪದ್ಯ ಇದೆ. ಈ ರೀತಿ ಆಮೇಲೆ ಇನ್ನೊಂದು ಅವ್ರದೊಂದು ವಿಲಕ್ಷಣ, ಇನ್ನೊಂದು ಏನು ವಿಶಿಷ್ಟತೆ ಅಂತಂದ್ರೆ, ಒಂದು ಈ ಮಾನವೀಯ ಮೌಲ್ಯಗಳನ್ನ, ಮನುಷ್ಯತ್ವದ ಹುಡುಕಾಟ ಅಥವಾ ನಮ್ಮ ಮನುಷ್ಯತ್ವ, ಆ ಹ್ಯೂಮನ್ ಅಂತಲ್ಲ, ಹ್ಯೂಮನ್ ಟಚ್ ಅನ್ನೋದು ನಮಗೆಲ್ಲ ಹೆಂಗಿರ್ಬೇಕು ಅನ್ನುವಂಥ ಮಾತನ್ನು ಕೂಡ ಅವರ ಪದ್ಯಗಳಲ್ಲಿ ಕಾಣಬಹುದು. ಅಂದ್ರೆ ಒಂದು ಮನುಷ್ಯ ಪ್ರೀತಿಯ ತಾತ್ವಿಕತೆ, ಆ ಒಂದು ದೃಷ್ಟಿಕೋನ, ಆ ಒಂದು ಅದರಲ್ಲಿ ನಾವೆಲ್ಲ ಹೆಂಗಿರ್ಬೇಕು, ಮನುಷ್ಯ ಪ್ರೀತಿಯನ್ನು ಹೆಂಗೆ ಹುಡುಕ್ಬೇಕು, ಅಂದ್ರೆ ದ್ವೇಷವನ್ನ ಮಾಡಬಾರ್ದು. ನಾನು ಜೀವನ ಪೂರ್ತಿ ದ್ವೇಷವನ್ನ ಮಾಡಲಾರೆ ಅನ್ನುವಂಥದ್ದು, ಯಾರು ಏನು ತಪ್ಪು ಮಾಡಿರ್ಬೋದು, ಅವ್ರು ನಮಗೆ ಕೆಟ್ಟ ಮಾಡಿರ್ಬೋದು, ಆದರೆ ಅವ್ರನ್ನ ಕ್ಷಮಿಸುವಂತ ಗುಣ ಕೂಡ ನಮಗೆಲ್ಲ ಇರಬೇಕು ಅನ್ನುವಂಥ ಒಂದು ಆಶಯ ಕೂಡ ಅವರ ಕೆಲವು ಪದ್ಯಗಳಿಗೆ ಐತಿ ಅಂತ.
ಹೀಗಾಗಿ ಅಂಥ ಒಂದು ಆ ಸ್ನೇಹ ವಾತ್ಸಲ್ಯ, ಯಾವ ಜನ್ಮದ ಮೈತ್ರಿ ಅಂತ ಕುವೆಂಪು ಅವರು ಬಂದಿದೆಯಲ್ಲ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಬಂಧಿಸುವುದೋ ಕಾಣೆ. ಅಂದ್ರೆ ನಮ್ಮಿಬ್ಬರನ್ನು ಹೆಂಗೆ ಯಾವುದೋ ಜನ್ಮದದ್ದು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಅಂದ್ರೆ ನೋಡಿ ಅವ್ರು ಹೆಂಗೆ ಎಷ್ಟು ಆಳವಾಗಿ ಅವ್ರು ಯೋಚನೆ ಮಾಡಿದ್ರು, ಎಷ್ಟು ಆಳವಾಗಿ ನಾವು ಕೂಡ ಆಲೋಚನೆಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ಅಂತ ಕೆಲವು ಸಂಗತಿಗಳನ್ನು ಅವರೆಲ್ಲ ಮಾಡಿದ್ದಾರೆ ಅಂತ. ಹೀಗಾಗಿ ಅದನ್ನ ಈ ತರ ಹುಡುಕಾಟ ಅಂದ್ರೆ ಒಂದು ನಾವು ಪ್ರತಿದಿನ ಒಂದು ಆ ಶೋಧವನ್ನ ಮಾಡ್ತಾ ಇರಬೇಕು. ನಾಶವಾಗಬಹುದಾದ ಸಂಗತಿಗಳನ್ನು ಹೇಳ್ತಾನೆ. ಅಂದ್ರೆ ಅವೆಲ್ಲ ನಾಶವಾಗಬಹುದು, ಹಿಂದೆಲ್ಲ ಒಂದು ಜನ ನಾಶವಾಗಬಹುದು, ಒಂದು ಯೌವನ ನಾಶ ಆಗ್ಬಹುದು, ಯೌವನ ಮುಗಿದು ಹೋಗ್ಬಹುದು. ಆದ್ರೆ ಆ ಯೌವನ ನಮಗೆ ಕೊಟ್ಟಂತ ಒಂದು ಆ ಭಾವನೆ ಇದೆಯಲ್ಲ, ಆ ಇಚ್ಛೆ, ಆ ಉತ್ಕಟತೆ, ಅವನು ಕೂಡ ಎದ್ದು ಅವು ಮುಗಿದು ಹೋಗಲಾರದಂತವು ಅನ್ನೋದನ್ನ ಕೂಡ ಕವಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಮ್ಮ ಹೃದಯ ಎಷ್ಟು ನುಡಿತದೆ, ನಮ್ಮ ಹೃದಯಕ್ಕೆ ಹೆಂಗೆ ಧಕ್ಕೆ ಆಗ್ತದೆ, ಅದು ಎಷ್ಟು ನೋವು ಅನುಭವಿಸ್ತದೆ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ತಮ್ಮ ಅಂದ್ರೆ ಚನ್ನಬಸವ ಪೂಜಾರಿ ಅವರು ಕೂಡ ತಮ್ಮ ಸುತ್ತಲಿನ ಅಂದ್ರೆ ತಮ್ಮ ಬೆಳಗಾವಿ ಪ್ರದೇಶ, ಬೈಲಹೊಂಗಲ ಪ್ರದೇಶ, ಇಲ್ಲಿಯ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಇನ್ನಷ್ಟು ಒಳ್ಳೆ ಪದ್ಯಗಳನ್ನ ಅವರು ಬರೀಬೇಕು ಅಂತ ನನಗೆ ಅನಿಸುತ್ತದೆ. ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ, ಸರ್ವಜ್ಞ ಹೇಳ್ತಾನೆ. ಸತ್ಯವೆಂಬುದು ಯಾವಾಗಲೂ ಹಿತ್ತಲದ ಗಿಡ, ಅದು ಹಿತ್ತಲ ಗಿಡ ಮದ್ದಲ್ಲ ಅಂತೀವಲ್ಲ ನಾವು, ಆದ್ರೆ ಹಿತ್ತಲ ಗಿಡ ಮದ್ದೆ ಇರ್ತದೆ ಯಾವಾಗಲೂ. ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ, ಬೇರೆ ಕಡೆ ಹುಡುಕ್ತಾನೆ, ನಮ್ಮ ಕಡೆ ನಮ್ಮಲ್ಲೇ ಹುಡುಕ್ಬೇಕು, ನಮ್ಮಲ್ಲೇ ಹುಡುಕಾಡ್ಬೇಕು, ನಮ್ಮಲ್ಲೇ ಇನ್ನಷ್ಟು ತಿದ್ದಬೇಕು, ತೀರ್ಬೇಕು. ಬುದ್ಧಕ್ಕೆ ಎಷ್ಟು ಭಯ ಆದ್ರೆ ಏನು, ಸರ್ಪನಿಪ್ಪದು ಒಂದೇ ಸ್ಥಾನ ಆಗ್ತದೆ. ಬುದ್ಧಕ್ಕೆ ಎಷ್ಟು ಭಯ ಇರ್ತಾವ ನೋಡಿಲ್ಲ, ಬುದ್ಧ ಒಂದು 7-8 ಇರ್ತಾವಲ್ಲ, ಆ 7 ಅದ್ರಾಗ ಹಾವು ಒಂದೇ ಜಾಗದಾಗ ಇರ್ತದ, ಅಷ್ಟೊಂದಾಗಿ ಇರಲ್ಲ. ಹಂಗ ಒಂದ್ 10 ಪದ್ಯ ಮಾಡಿದಾಗ ಒಂದು ಪದ್ಯ ಚೆನ್ನಾಗಿರ್ತದೆ. ಹಂಗ ಅದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು ಯಾವಾಗ. ಅಂದ್ರೆ ನಾವು ಯಾವಾಗ ಕೂಡ ಅದನ್ನ ಪದೇ ಓದ್ತಾ, ಪದೇ ಮಾಡ್ತಾ, ನಮ್ಮ ವಿದ್ಯಾರ್ಥಿಗಳು ಕೂಡ ನಿಮ್ಮ ಟೆಕ್ಸ್ಟ್ ಇರ್ಬೋದು ಅಥವಾ ನಿಮ್ಮ ಬೇರೆ ಪಠ್ಯೇತರ ಪುಸ್ತಕಗಳು ಕೂಡ ನೀವು ಓದಿ ಅಂತ ಸಂಗತಿಗಳಂತ. ಆಮೇಲೆ ನಿಮ್ಮಲ್ಲಿ ಕೂಡ ಅನೇಕರು ಕವಿಗಳು ಇರ್ಬೋದು, ಅನೇಕರು ಕಥೆಗಾರ ಇರ್ಬೋದು, ಅಥವಾ ಬೇರೆ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಮುಂದುವರಿಯುವ ಹಾಕ್ಬೋದು. ಅದಕ್ಕೆ ನಿಮ್ಮಲ್ಲಿ ಆ ಸ್ಕಿಲ್ ಅನ್ನ, ಆ ಕೌಶಲವನ್ನ ನೀವು ಯಾವಾಗ ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತು ಕೂಡ ಬಹಳ ಮುಖ್ಯ. ಹಾಗಾಗಿ ಆ ಚನ್ನಬಸಯ್ಯ ಪೂಜಾರಿ ಅವರ ಇದೇ ಒಂದು ಕಲಿ ದ ಬೆಸ್ಟ್ ಅಂತ ನಾನು ಹೇಳಲ್ಲ, ಅಂದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಬಹಳ ಒಮ್ಮಿಂದ ನಮ್ಗೆ ಮನುಷ್ಯ ಏರ್ಪಡ್ತಾರಂತೆ. ಹಂಗೆ ಹೇಳೋದು ಬೇಡ. ಅವ್ರು ಇನ್ನೂ ಮಾತ್ರ ವಿನಯಶೀಲತೆ, ಆ ವಿನಯಶೀಲತೆ ಒಬ್ಬ ಕವಿಗೆ ಯಾವಾಗ ಕೂಡ ವಿನಯಶೀಲತೆ ಇರ್ತದೆ. ಹಾಗಾಗಿ ಅಂತ ಒಂದು ನಮ್ಗೆ ಏನೋ ಒಂದು ಅಡೆತಡೆ ಸಣ್ಣ ತಪ್ಪುಗಳು ಇರ್ಬೋದು. ಹಾವಿನ ಡೊಂಕು ಹುತ್ತಕ್ಕೆ ಸಸೀನ, ಹಾವು ಡೊಂಕಿದ್ದಲ್ಲೇ ಹುತ್ತಿನ ಹೋಗಕ್ಕೆ ಸಾಧ್ಯ ಇರುತ್ತೆ. ನದಿಯ ಡೊಂಕು ಸಮುದ್ರಕ್ಕೆ ಸಸೀನ, ನದಿ ಡೊಂಕ್ ಇದ್ದಲ್ಲೇನೆ ಸಮುದ್ರ ಹೋಗಿ ಸೇರ್ತದೆ. ನದಿ ಡೊಂಕ್ ಇರ್ಲಿಲ್ಲ ಅಂತಂದ್ರೆ ಸಮುದ್ರ ಹೋಗಿ ಸೇರಕ್ ಆಗ್ತಿರ್ಲಿಲ್ಲ. ಹಂಗ ಕಬ್ಬಿನ ಗನೆ ಡೊಂಕು ಅದರ ಸಿಹಿ ಅದು ಡೊಂಕೆ. ಕಬ್ಬು ಡೊಂಕ್ ಇರ್ಬೋದು, ಅದರ ಸಿಹಿ ಎಷ್ಟು ಅದಕ್ಕೆ ಡೊಂಕ್ ಇರಕ್ ಸಾಧ್ಯ ಇದೆ. ಹಾಗಾಗಿ ಅಂತ ನಮ್ಮ ಅಂಕು ಡೊಂಕುಗಳ ನಡುವೆ, ನಮ್ಮ ವೈಫಲ್ಯಗಳ ನಡುವೆ, ನಮ್ಮ ಮಿತಿಗಳ ನಡುವೆ ನಾವೆಲ್ಲ ಒಳ್ಳೆಯ ಕವಿತೆಗಳನ್ನ ಎಲ್ಲ ಬರೆಯೋಣ, ಅವುಗಳನ್ನು ಓದೋಣ. ಮತ್ತು ಇಂಥ ಒಂದು ಪುಸ್ತಕಗಳನ್ನ ಒಂದು ಪ್ರಕಟ ಮಾಡ್ತಾ ಇರುವಂತಹ ನಾಗೇಶ್ ನಾಯ್ಕ ಅವರಿಗೆ ಮತ್ತು ಚನ್ನಬಸಯ್ಯ ಪೂಜಾರಿ ಈ ಕವಿಗೆ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಹೇಳ್ತಾ, ಇಂಥ ಅವರ ಒಂದು ಅದಮ್ಯವಾದ ಒಂದು ಇಚ್ಛೆ, ಅದಮ್ಯವಾದ ಒಂದು ಪ್ರೀತಿ, ಕಾವ್ಯ ಪ್ರೀತಿ ಸದಾ ಇರಲಿ ಅಂತೇಳಿ ನಾನು ಬಯಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಿರಂತರ ಶ್ರಮದಿಂದ ಏನಾದರೂ ಸಾಧಿಸಲು ಸಾಧ್ಯ. ಇಷ್ಟು ದಿನಗಳ ತ್ಯಾಗ ಪರಿಶ್ರಮದ ಸಂಕೇತವೇ ಇಂದಿನ ಆತ್ಮದ ಕನ್ನಡಿ ಕವನ ಸಂಕಲನ ಎಂದು ಹೇಳಿ, ನಾವು ಭಕ್ತಿ, ಪ್ರೀತಿ, ರಾಗ ತುಂಬಿದಾಗ ಮಾತ್ರ ಹೊಸತನವು ನಮ್ಮಿಂದ ಹೊರಬರಲು ಸಾಧ್ಯ ಎಂದು ತಮ್ಮ ಮಾತುಗಳ ಮೂಲಕ ವ್ಯಕ್ತಪಡಿಸಿದ ಡಾಕ್ಟರ್ ಬಸು ಬೇವಿನಗಿಡ ಸರ್ ಅವರಿಗೆ ಧನ್ಯವಾದಗಳು. ಈ ಸುಂದರ ದಿನವು ಎಂದಿಗೂ ನೆನಪಿರಲಿ. ಇದೀಗ ಡಾಕ್ಟರ್ ಬಸು ಬೇವಿನಗಿಡ ಸರ್ ಅವರಿಗೆ ಪ್ರೀತಿಯ ಸನ್ಮಾನ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರು ಭಾಗಿಯಾಗಬೇಕೆಂದು ವಿನಂತಿ.